ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ತುಂಬ ಜನ ಈ ಬುಕ್ಕಿಗೆ ಅಡ್ರೆಸ್ ಕಳಿಸಿದ್ರಿ. ಇವಾಗ 1000 ಅಡ್ರೆಸ್ನ ನಾನು ತೊಗೊಂಡಿದ್ದೀನಿ. ತೊಗೊಂಡು ಇವತ್ತು ಅವರಿಗೆ ಬುಕ್ಕೆಲ್ಲ ಪ್ಯಾಕಿಂಗ್ ಆಗ್ತಾಯಿದೆ. ಪ್ಯಾಕಿಂಗ್ ಆಗಿ ಇವತ್ತು ಕಳಿಸ್ತೀನಿ. ಸೊ 3 ಇಂದ 4 ದಿವಸಕ್ಕೆ ನಿಮ್ಮ ಮನೆಗೆ ರೀಚ್ ಆಗುತ್ತೆ. ಯಾರ್ಯಾರಿಗೆಲ್ಲ ಬುಕ್ ಬಂದಿದೆ, ಸೊ ದಯವಿಟ್ಟು ಅವರು ಬುಕ್ನ ಬರೆದು ನಿಮಗೆ ಏನೋ ಒಂದು ನಿಮ್ಮ ಒಂದು ಜೀವನದಲ್ಲಿ ಚೇಂಜಸ್ ಆಗುತ್ತೆ. ಸೊ ಅದನ್ನು ನನಗೂ ತಿಳಿಸಿ. ಬುಕ್ ಬಂದಮೇಲೆ ಆದಷ್ಟು ನನಗೂ ಒಂದು ಫೋಟೋ ಕಳಿಸಿ, ಬುಕ್ ಇಟ್ಕೊಂಡು ಬುಕ್ ಬಂದಿದೆ ಅಂತ. ಯಾಕೆ ಬೇರೆಯವರು ಒಬ್ರೊಬ್ರು ಕಳಿಸ್ತಿರೋ ಇಲ್ವೋ ಅಂತ ಹೇಳ್ತಾರಲ್ವ, ಅವ್ರಿಗೊಂದು ನಂಬಿಕೆ ಅನ್ನೋದು ಬರುತ್ತೆ. ಸೊ ಎಲ್ರಿಗೂ ಇವತ್ತು ಬುಕ್ ಕಳಿಸ್ಕೊಡ್ತಾ ಇದ್ದೀನಿ. ಒಳ್ಳೆಯದಾಗಲಿ. ನಿಮ್ಮ ಮನೆಗೆ ಏನೇನೊಂದು ಅಷ್ಟ ಐಶ್ವರ್ಯಗಳನ್ನ ಕೇಳ್ಕೊತೀರ, ದೇವರ ಹತ್ರ ನೀವು ಯಾವ ಥರ ಪ್ರಾರ್ಥನೆ ಮಾಡಿ ನೀವು ದೇವರ ಹತ್ರ ಒಂದು ಬುಕ್ ಬರೀತೀರ, ಒಳ್ಳೆಯದಾಗಲಿ. ಯಾಕೆ ಗುರು ರಾಘವೇಂದ್ರ ಸ್ವಾಮಿಗಳು ನಾಮಾವಳಿ ಬರೀತಾರೆ ಅಂದರೆ ಸುಮ್ಮನೆ ಅಲ್ಲ, ಅದು ಒಂದು ಪುಣ್ಯ ಮಾಡಿದ್ರೇ ಆ ನಾಮಾವಳಿ ನೀವು ಬರೆಯೋದು. ಅದನ್ನು ಬರಿತಾ ದೇವ್ರನ್ನ ಒಂದು ಸ್ಮರಿಸ್ಕೊಂತ ನೀವು ನಾಮಾವಳಿ ಬರೀರಿ. ನಿಮ್ಮ ಜೀವನದಲ್ಲಿ ತುಂಬ ಹಲವಾರು ಚೇಂಜಸ್ಗಳಾಗುತ್ತೆ. ಏನೇನು ಚೇಂಜಸ್ಗಳಾಗುತ್ತೆ ಖಂಡಿತ ನನಗೂ ಕೂಡ ಕಮೆಂಟಲ್ಲಿ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ಶನಿವಾರ ನಾನು ಕೊರಿಯರ್ ಮಾಡ್ತಾಯಿದ್ದೀನಿ. ನಾಳೆ ಭಾನುವಾರ ಆಗಿರೋದ್ರಿಂದ ನಾಳೆ ಅಷ್ಟು ಬರಲ್ಲ. ಸೊ ನಿಮಗೊಂದು ಸೋಮವಾರ, ಮಂಗಳವಾರ, ಬುಧವಾರ ಅಷ್ಟರಲ್ಲಿ ಎಲ್ಲರಿಗೂ ರೀಚ್ ಆಗುತ್ತೆ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಗುರು ರಾಘವೇಂದ್ರ ಸ್ವಾಮಿಯೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ.